ನಾನೀಗ ವಿಶ್ವದಲ್ಲೇ ಅತಿ ದೊಡ್ಡ ದೇಶ ರಷ್ಯಾಗೆ ಬಂದ್ಬಿಟ್ಟಿದ್ದೀನಿ ನೋಡಿ. ಈಗ ನಾನು ಆರ್ಬರ್ಟ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ. ರಷ್ಯಾದ ಆರ್ಬರ್ಟ್ ಸ್ಟ್ರೀಟ್ ಇದು. ಎಲೆಕ್ಟ್ರಿಕ್ ಬೈಕ್ ಇದು. ಎಲೆಕ್ಟ್ರಿಕ್ ಬೈಕಲ್ಲಿ ಸುತ್ತಾಡ್ತಾ ಇರ್ತಾರೆ ಜನಗಳು. ನೆನ್ನೆ ಎಲ್ಲ ಫುಲ್ಲು ಮಳೆ ಉಯ್ದಿದ್ದೆ. ಇವಾಗ ಬಿಸಿಲು ಬಂದ್ಬಿಟ್ಟಿದೆ. ಇಲ್ಲಿನ ವೆದರ್ ಕಂಡೀಷನ್ ಹೇಳಕ್ಕೆ ಆಗಲ್ಲ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಇಲ್ಲಿ ಸಮ್ಮರ್ ಆದ್ರೂ ಸಿಕ್ಕಾಪಟ್ಟೆ ಚಳಿ. ರಷ್ಯಾದ ಮೆಟ್ರೋ ಅಂತ ನಿಮಗ್ ತೋರಿಸ್ಲೇಬೇಕು. ಯುರೋಪಿಯನ್ ಮೆಟ್ರೋ. ಇಲ್ಲಿನ ಮೆಟ್ರೋ ನೋಡಕ್ಕಂತೂ 2 ಕಣ್ಣು ಸಾಲದು. ನಾವೀಗ ರಷ್ಯಾದ ಮೆಟ್ರೋ ಒಳಗಡೆ ಹೋಗ್ತಾ ಇದೀವಿ. ಈ ಮೆಟ್ರೋ ಅಂತೂ ನೋಡಕ್ಕೆ 2 ಕಣ್ಣು ಸಾಲದು. ಅಷ್ಟು ಸುಂದರವಾಗಿರುವಂಥ ಮೆಟ್ರೋ ಇದು. ಅಂದ್ರೆ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದ್ದು 1950ಲಿ. ಭಾರತ ಇನ್ನ ಇಂಡಿಪೆಂಡೆಂಟೇ ಆಗಿರ್ಲಿಲ್ಲ. ಭಾರತಕ್ಕಿನ್ನ ಸ್ವತಂತ್ರನೇ ಸಿಕ್ಕಿರ್ಲಿಲ್ಲ. ಅವಾಗೇ ಇವ್ರ ಹತ್ರ ಮೆಟ್ರೋ ಕಾನ್ಸೆಪ್ಟ್ ಇತ್ತು. ನೋಡಿ, ಮೆಟ್ರೋ ಒಳಗಡೆ ಹೋಗ್ತಾ ಇದೀವಿ. ಜನಗಳೆಲ್ಲ ಬರ್ತಾವ್ರೆ, ಹೋಗ್ತಾವ್ರೆ. ಫಸ್ಟ್ ದಿನ ಬಂದಾಗಂತೂ ಒಂಥರ ಹ್ಯಾರಿ ಪಾಟರ್ ಫಿಲಮ್ ಅಲ್ಲಿ ತೋರಿಸ್ತಾರಲ್ಲ, ಆ ಥರ ಫೀಲ್ ಆಗೋಯ್ತು ನನಗೆ. ಎಲ್ಲೋ ಡ್ರೀಮ್ ಲ್ಯಾಂಡ್ ಅಲ್ಲಿ ಇದ್ದೀನಿ ಅಂತ ಅನ್ನಿಸ್ಬಿಡ್ತು. ಚಿಕ್ಕ ವಯಸ್ಸಲ್ಲೆಲ್ಲ ಹ್ಯಾರಿ ಪಾಟರ್ ಫಿಲಮ್ ನೋಡ್ತಿದ್ವಲ್ಲ, ಆ ಜಗತ್ತಿಗೆ ಬಂದಂಗೆ ಅನ್ನಿಸ್ತಾ ಇದೆ ಈಗ ನನಗೆ. ಯಾಕಂದ್ರೆ ಎಲ್ಲರೂ ಲೆದರ್ ಜಾಕೆಟ್, ಅವೆಲ್ಲ ಬರೀ ರಿಸೆಪ್ಷನ್, ಫೋಟೋ ಶೂಟ್ ಇದ್ದಾಗ ಮಾತ್ರ ಲೆದರ್ ಜಾಕೆಟ್ಸ್, ಬೂಟ್ಸ್ ಹಾಕೋತಾರಲ್ಲ. ಆದ್ರೆ ಇವರು ಪ್ರತಿನಿತ್ಯ ಅದೇ ಬಟ್ಟೆಗಳನ್ನ ಹಾಕೊಂತಾರೆ. ಅದೇ ಯುರೋಪಿಯನ್ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ. Осторожно, двери закрываются. Следующая станция Октябрьская.